ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಇರೋವಂಥ ಟಾಪ್ ಮತ್ತು ಬೆಸ್ಟ್ ಟೂರಿಸ್ಟ್ ಪ್ಲೇಸಸ್ನ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ನಮ್ಮ ಇಂಡಿಯಾದಲ್ಲೇ ಕರ್ನಾಟಕ ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಪ್ಲೇಸಸ್ ಇರೋವಂಥ ಇದು ಪ್ಲೇಸು ಆ್ಯಕ್ಚುಲಿ. ಇಂಥ ಪ್ಲೇಸಸ್ಗೆ ನಾವು ಅಟ್ಲೀಸ್ಟ್ ನಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಆದರೂ ಭೇಟಿ ನೀಡಬೇಕು. ಇಂಥ ಪ್ಲೇಸಸ್ಗಳಿಗೆ ಹೋದರೆ ನಾವು ತುಂಬ ಸರಿ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ ಆ್ಯಕ್ಚುಲಿ. ಲೆಚ್ಚೆ ಈ ಕೂರ್ಗು, ಚಿಕ್ಕಮಂಗ್ಳೂರು, ಮಂಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ಸಕಲೇಶ್ಪುರ ಇವೆಲ್ಲ ಪ್ಲೇಸಸ್ ಇದಾವಲ್ಲ. ಈ ಪ್ಲೇಸಸ್ ಎಲ್ಲ ಒಂಥರ ಹೆವನ್ ಪ್ಲೇಸಸ್ಸು. ಒಂಥರ ನಾವು ಬೇರೆ ಕಂಟ್ರಿಗೆ ಹೋಗೋ ಥರನೇ ಫೀಲ್ ಆಗ್ತವೆ. ಆ ಥರ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಥರ ಪ್ಲೇಸಸ್ಸು ಯಾವ್ಯಾವ ಪ್ಲೇಸಸ್ಸಲ್ಲಿ ನೋಡಬೇಕು, 1 or 2 days ಸ್ಟೇ ಆಗಿ ಏನಾದ್ರು ನೀವು ಟೂರಿಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ರೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಗ್ರೂಪ್ ಆಫ್ ಮೆಂಬರ್ಸು ಅಥವಾ ಪೀಪಲ್ ಅಲೋನು, ಅಡ್ವೆಂಚರಸ್ಸು, ಸೈಟ್ ಸೀಯಿಂಗು ಅಥವಾ ನ್ಯೂ ಇಯರ್ಗೆ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಪ್ರತಿ ಒಂದು ಪ್ಲೇಸಸ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಮತ್ತು ಅದ್ರದ್ದು ಸ್ವಲ್ಪ ಡೀಟೇಲ್ಸು, ಅದ್ರ ನೇಮ್ ಏನು, ಮತ್ತು ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ಥರ ಡೀಟೇಲ್ಸ್ ಪ್ರತಿಯೊಂದು ಇದ್ದಾವೆ, ಪ್ರತಿಯೊಂದು ಪ್ಲೇಸಸ್ಸು ಇದ್ದಾವೆ ಅನ್ನೋ ಎಲ್ಲ ಥರ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಮತ್ತು ಪ್ರತಿಯೊಬ್ಬರೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಒಂದು ಹೆಲ್ಪ್ ಮಾಡಿ ವೀಕ್ಷಕರೇ. ಈಗ ಒಂದೊಂದೇ ಪ್ಲೇಸಸ್ ನೋಡ್ತಾ ಹೋಗೋಣ ವೀಕ್ಷಕರೇ. ಈಗ ಬೆಂಗಳೂರಲ್ಲಿ ಏನೇನು ಪ್ಲೇಸಸ್ ಇದೆ, ಈಗ ಬೆಂಗಳೂರು ಒಳಗಡೆ ಇರೋರಂಥವ್ರು, ಬೆಂಗಳೂರು ನಿಯರ್ ಬೆಂಗಳೂರು, ಇವೆಲ್ಲ ಅಂತ ಒನ್ ಡೇಯಲ್ಲಿ ನಿಮಗೆ ಕವರ್ ಮಾಡೋ ಅಂಥ ಪ್ಲೇಸಸ್ಗಳು. ಮತ್ತು ವಂಡರ್ಲಾ ಮತ್ತು ನೀವು ಬನ್ನೇರುಘಟ್ಟಕ್ಕೆ ಹೋದರೆ ಅವೆಲ್ಲ ತುಂಬ ಒನ್ ಡೇ ಫುಲ್ ಕಂಪ್ಲೀಟ್ ಮಾಡೋ ಅಂಥ ಪ್ಲೇಸ್ಗಳು ಆ್ಯಕ್ಚುಲಿ. ಮತ್ತು ಅರೌಂಡ್ ಬೆಂಗಳೂರು ತುಂಬ ಪ್ಲೇಸಸ್ ಇದ್ದಾವೆ. ಈಗ ಇಶಾ ಫೌಂಡೇಶನ್ನು, ಮತ್ತು ಇದು ಚಿಕ್ಕಬಳ್ಳಾಪುರದ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ, ಮತ್ತು ಹಾಗೆಯೇ ತುಂಬ ನಂದಿ ಹಿಲ್ಸು, ಹಾಗೆ ಕನಕಪುರ ರಾಮನಗರ ಸೈಡ್ ತುಂಬಾ ಪ್ಲೇಸಸ್ ಇದ್ದಾವೆ. ಬಟ್ ಇವೆಲ್ಲ ಒಂಥರ ನಿಮಗೆ ನಾರ್ಮಲ್ ಪ್ಲೇಸಸ್ಸು, ನೀವು ಹ್ಯಾಂಗ್ ಓವರ್ ಒನ್ ಡೇಲೇ ತುಂಬ ಟ್ರಾವೆಲ್ ಮಾಡ್ಕೊಂಡು ನೋಡೋ ಅಂಥ ಪ್ಲೇಸಸ್ಗಳು ನೀವು. ಬಟ್ ಇದು ಟೂರಿಸ್ಟ್ ಪ್ಲೇಸಸ್ಸಿಗೆ ಹೋಗಬೇಕು ಅಂದರೆ ವೀಕ್ಷಕರೇ, ನೀವು ಮಡಿಕೇರಿಗೆ ಹೋಗಬೇಕು. ನೀವು ಮಡಿಕೇರಿ ಇಲ್ಲಿಂದ ಬೆಂಗಳೂರಿಂದ ಒಂದು 5 to 6 hours ಆಗುತ್ತೆ, ಮೈಸೂರಿಂದ 2 to 3 hours ಆಗುತ್ತೆ. ನೀವೇನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಮೈಸೂರು ಮತ್ತು ಮಡಿಕೇರಿನ ಒಂದೇ ಸರಿ ನೀವು ಒಂದು 4 daysಲ್ಲಿ ಎಲ್ಲ ವಿಸಿಟ್ ಮಾಡ್ಕೊಂಡು ವಾಪಸ್ ಬರ್ಬೋದು ವೀಕ್ಷಕರೇ. ಮಡಿಕೇರಿ ಒನ್ ಆಫ್ ದ ಬೆಸ್ಟ್. ನಿಮಗೆ ಏನಾದ್ರು ನೀವು ನಿಮ್ಮೂ ಪ್ಲ್ಯಾನ್ ಮಾಡ್ತಿದ್ರೆ ಅಲ್ಲಿಗೆ ಪ್ಲ್ಯಾನ್ ಮಾಡ್ಬೋದು. ಮತ್ತು ನೀವು ನ್ಯೂ ಇಯರ್ ಪ್ಲ್ಯಾನ್ ಮಾಡ್ತಿದ್ರೆ ನ್ಯೂ ಇಯರಿಗೂ ಬೆಸ್ಟ್ ಪ್ಲೇಸು ಮಡಿಕೇರಿ. ಮತ್ತು ನೀವು ಯಾವುದೇ ಟೈಮಲ್ಲಿ ಒಕೇಶನ್ಸ್ ಏನೇ ಇದ್ರೂ ಅಲ್ಲಿಗೆ ಭೇಟಿ ನೀಡ್ಬೋದು. ಇದು ಬೆಸ್ಟ್ ಟೂರಿಸ್ಟ್ ಪ್ಲೇಸು ಮತ್ತು ಅಟ್ರಾಕ್ಟಿವ್ ಪ್ಲೇಸು, ತುಂಬ ಜನ ವಿಸಿಟ್ ಮಾಡೋಂಥ ಪ್ಲೇಸು ಇದು ವೀಕ್ಷಕರೇ. ಎಲ್ಲ ಪ್ಲೇಸ್ನೂ ಇಲ್ಲಿ ಬರ್ದಿದ್ದೀನಿ, ಪ್ರತಿಯೊಂದು ನೋಡ್ತಾ ಹೋಗಿ. ಮತ್ತು ಮೈಸೂರು ಅಷ್ಟೇ. ಮೈಸೂರು ಒನ್ ಆಫ್ ದ ಕರ್ನಾಟಕದಲ್ಲೇ ಒನ್ ಆಫ್ ದ ನಂಬರ್ 1 ಹೆರಿಟೇಜ್ ಸಿಟಿ ಆ್ಯಕ್ಚುಲಿ. ನೀವು ಯಾವುದೇ ಕಂಟ್ರಿ, ಯಾವುದೇ ಸ್ಟೇಟಿಂದ ಬಂದ್ರೂ ಮೈಸೂರನ್ನು ಯಾರೂ ಮಿಸ್ ಮಾಡ್ದಲೇ ಹೋಗಲ್ಲ. ಎಲ್ಲರೂ ಮೈಸೂರು ನೋಡಿಕೊಂಡೇ ಹೋಗ್ತಾರೆ. ಹಾಗಾಗಿ ಮೈಸೂರಿನ ಪ್ರತಿಯೊಂದು ಇನ್ಫಾರ್ಮೇಷನು, ಯಾವ್ಯಾವ ಪ್ಲೇಸಸ್ಸು, ಯಾವುದು ಎಂಟ್ರಿ ಫೀಸ್ ಇದೆಯಾ, ಯಾವ ಟೈಮು, ಎಷ್ಟು ಫಾರಿನರ್ಸಿಗೆ ಎಷ್ಟೆಷ್ಟಿದೆ ಅಮೌಂಟ್, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ಪ್ರತಿಯೊಂದನ್ನು ನೋಡ್ಕೊಳ್ಳಿ ವೀಕ್ಷಕರೇ. ನೋಡಿ, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನ ಎಲ್ಲೆಲ್ಲ ಹಾಕಿದ್ದೀನಿ. ವೀಡಿಯೋದಲ್ಲಿ ನೋಡ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಕೇಳಿ ವೀಕ್ಷಕರೇ. ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡ್ತೀನಿ ಪ್ರತಿಯೊಂದು. ಈಗ ನೀವೇನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಚಿಕ್ಕಮಂಗ್ಳೂರಿಗೆ ಅಂದರೆ, ಚಿಕ್ಕಮಂಗ್ಳೂರಲ್ಲಿ ಬೆಸ್ಟ್ ಪ್ಲೇಸಸ್ ಇದ್ದಾವೆ. ನೀವು ಚಿಕ್ಕಮಂಗ್ಳೂರು 2 days ಪ್ಲ್ಯಾನ್ ಮಾಡಲೇಬೇಕು. ಒನ್ ಡೇಲೆಲ್ಲ ಕವರ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಎಲ್ಲ ಒಂದು 50-60 ಕಿಲೋಮೀಟರ್ ಸರೌಂಡಿಂಗ್ಸ್ ಇರೋದ್ರಿಂದ 2 daysಲ್ಲಿ ಇದ್ದರೆ ನೀವು ಕವರ್ ಮಾಡ್ಬೋದು ವೀಕ್ಷಕರೇ. ಇಲ್ಲಿಗೆ ತುಂಬಾ ಬೆಸ್ಟ್, ಒಂಥರ ಹೆವನ್ ಪ್ಲೇಸ್ ಇದು ಚಿಕ್ಕಮಂಗ್ಳೂರು. ಮತ್ತು ಕೂರ್ಗು ಮತ್ತು ಮಡಿಕೇರಿ ಇದೆಲ್ಲ ಅವೆಲ್ಲ ಬೆಸ್ಟ್. ಸಕಲೇಶ್ಪುರ ಅವೆಲ್ಲ ಒಂಥರ ನೀವು ಬೇರೆ ಕಂಟ್ರಿಗೆ ಹೋಗ್ತಾರ ಫೀಲ್ ಆಗುತ್ತೆ. ನೀವು ಒಂದು ಸ್ವಲ್ಪ ಆಗಸ್ಟಿಂದ ನವಂಬರ್, ಡಿಸೆಂಬರ್ ಒಳಗಡೆ ನೋಡ್ಕೊಳ್ಳಿ ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ. ನೀವು ನೇಚರ್ನ ಮತ್ತು ಸೈಟ್ ಸೀಯಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮುಳ್ಳಯ್ಯನಗಿರಿಲಿ ಜರಿ ಫಾಲ್ಸು, ಬಾಬುಡನಗಿರಿ, ಮಾಣಿಕ್ಯಧಾರ ಫಾಲ್ಸ್ ಇವೆಲ್ಲ ಒಂದೇ ಕವರ್ ಮಾಡ್ಬೋದು. ತುಂಬಾ ಸೂಪರ್ ಪ್ಲೇಸಸ್ಸು ಫೋಟೋ ತೊಗೊಳಕ್ಕೆ, ಮತ್ತು ನೀವು ಅಡ್ವೆಂಚರಲ್ಲಿ ಮಾಡೋಕ್ಕೆ, ಸೈಟ್ ಸೀಯಿಂಗ್ಗೆ ಸೂಪರ್ ಪ್ಲೇಸ್ ವೀಕ್ಷಕರೇ. ಚಿಕ್ಕಮಂಗ್ಳೂರು ಪ್ಲೇಸು ಮತ್ತು ಇಲ್ಲಿ ಅಬ್ಬೆ ಫಾಲ್ಸು, ಕೆಮ್ಮಣ್ಣುಗುಂಡಿ, ಜಿ ಪಾಯಿಂಟು, ಐನಕೆರೆ ಲೇಕು, ಆಮೇಲೆ ಭದ್ರಾ ವರ್ಲ್ಡ್ ಸೆಂಚುರಿ, ಪ್ರತಿಯೊಂದೂ ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಮತ್ತು ನೀವು ನೆಕ್ಸ್ಟ್ ಮಂಗಳೂರದು ನೋಡೋದಾದರೆ, ಮಂಗಳೂರು ಒನ್ ಆಫ್ ದ ಬೆಸ್ಟ್. ನಿಮಗೆ ಕೋಸ್ಟಲ್ ಏರಿಯಾ ಇದು ಬೆಸ್ಟು. ಬೀಚಸ್ಸು ಮತ್ತು ಚರ್ಚಸ್ಸು ಮತ್ತು ಟೆಂಪಲ್ಸು ಹೇಳ್ಮಡಂಗೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಕಟೀಲು ದುರ್ಗಾ ಪರಮೇಶ್ವರಿ, ಮೂಡುಬಿದ್ರೆ, ಚರ್ಚಸ್ಸು, ತುಂಬ ಪ್ಲೇಸಸ್ ಇರೋವಂಥ ಬೀಚ್ಗಳು. ಮತ್ತು ತುಂಬ ಎಷ್ಟು ಬೀಚ್ಗಳಿದ್ದಾವೆ ಅಂದರೆ ಇಲ್ಲಿ ತುಂಬಾ ಮಲ್ಪೆ ಬೀಚು, ಮತ್ತು ತುಂಬಾ ಪನಂಬೂರ್ ಬೀಚು, ಮತ್ತು ಇದು ನಿಮಗೆ ಸುರತ್ಕಲ್ ಬೀಚು, ತನ್ವೀರ್ ಬಾವಿ ಬೀಚು, ತುಂಬ ಬೀಚಸ್ಗಳಿದ್ದಾವೆ. ನೀವು ಇಲ್ಲಿಗೆ ಬಂದರೆ ನೀವು 3-4 days ಮಂಗಳೂರಲ್ಲಿದ್ದು, ಮಂಗಳೂರು, ಉಡುಪಿ, ಕೃಷ್ಣ
ಟೆಂಪಲ್ಲು ಮಂಗಳೂರ್ದು ಇನ್ನೊಂದು ಇದು ಬರುತ್ತೆ ಆ್ಯಕ್ಚುಲಿ ಮಂಗಳೂರಲ್ಲಿ ಐಲ್ಯಾಂಡ್ ಬರುತ್ತೆ ಉಡುಪಿಲಿ, ಆ ಐಲ್ಯಾಂಡ್ ನೋಡಿಕೊಂಡು ಪ್ರತಿಯೊಂದು ನೋಡ್ಕೊಂಡು ಹೋಗ್ಬೋದು ವೀಕ್ಷಕರೇ. ಶಿವಮೊಗ್ಗ ನೆಕ್ಸ್ಟ್ ಶಿವಮೊಗ್ಗದಲ್ಲೂ ಅಷ್ಟೇ, ಇದು ಒನ್ ಆಫ್ ದ ಬೆಸ್ಟ್, ಇದು ಮಲೆನಾಡು ಆಗಿರೋದ್ರಿಂದ ಒನ್ ಆಫ್ ದ ಬೆಸ್ಟ್. ಆಗುಂಬೆ, ಶೃಂಗೇರಿ, ಪ್ರತಿಯೊಂದು ಪ್ಲೇಸು, ಜೋಗ್ ಫಾಲ್ಸು, ಸಕ್ಕರೆಬೈಲು, ಎಲಿಫೆಂಟ್ ಕ್ಯಾಂಪು, ತುಂಗಭದ್ರಾ ಕ್ಯಾಂಪು, ಮತ್ತು ಇದು ಕೊಡಚಾದ್ರಿ ಮತ್ತು ದಬ್ಬೆ ಫಾಲ್ಸ್ ಅವೆಲ್ಲ ತುಂಬಾ ಕೊಡಚಾದ್ರಿ ಅಂತೂ ಟ್ರಕ್ಕಿಂಗ್ ಮಾಡೋಕ್ಕೆ, ಮತ್ತು ಅಲ್ಲಿ ಮೇಲಕ್ಕೂ ಕಾರುಗಳು ಹೋಗ್ತವೆ. ಬೆಸ್ಟ್ ಅಂದರೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ಈ ಪ್ಲೇಸಸ್ಗೆಲ್ಲ ನೀವು ವಿಸಿಟ್ ಮಾಡಿಕೊಂಡು ಪ್ರತಿಯೊಂದು ನೋಡ್ತಾ ಇದ್ರೆ ನೆಕ್ಸ್ಟ್ ಇಯರಲ್ಲಿ ಹೋಗ್ತಾನೇ ಇರ್ತೀರ ಅವಕ್ಕೆಲ್ಲ. ಅಷ್ಟು ಚೆನ್ನಾಗಿರ್ತವೆ ಇವಕ್ಕೆಲ್ಲ. ಶಿವಮೊಗ್ಗಕ್ಕೆ ಬೈ ಏರ್ ಇದೆ, ಬೈ ಟ್ರೈನ್ ಇದೆ, ಬೈ ರೋಡ್, ಯಾವ ಥರನಾದ್ರು ನೀವು ಟ್ರಾವೆಲ್ ಮಾಡ್ಬೋದು. ನೀವು ಉತ್ತರ ಕನ್ನಡಕ್ಕೆ ಏನಾದ್ರು ಹೋಗ್ತಿದ್ರೆ ಅಂದರೆ ಉತ್ತರ ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ಇದು ಟೂರಿಸ್ಟ್ ಇರೋದ್ರಿಂದ, ಮತ್ತು ಇವು ಕೋಸ್ಟಲ್ ಕರ್ನಾಟಕ ಆಗಿರೋದ್ರಿಂದ ಇದು ಎಷ್ಟು ಬೀಚಸ್ಗಳಿರ್ತವೆ ಮತ್ತು ಎಷ್ಟು ಟೆಂಪಲ್ಗಳಿದ್ದಾವೆ, ಎಷ್ಟು ಪ್ಲೇಸಸ್ ನೋಡ್ಬೋದು ಅಂದರೆ ನೀವು. ಮತ್ತು ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸಿಗಂತೂ ತುಂಬಾ ಹೇಳಿ ಮಾಡಿಸಿದ ಜಾಗ ಇದು. ನೀವು ಟೂರಿಸ್ಟಲ್ಲಿ ನೀವು ಯಾವುದೇ ಫ್ಯಾಮಿಲಿ ಮತ್ತು ಗ್ರೂಪ್ ಆಫ್ ಫ್ರೆಂಡ್ಸ್ ಹೋಗ್ತಿದ್ರೆ ಅಂದರೆ ಈ ದಾಂಡೇಲಿ ಉತ್ತರ ಕನ್ನಡಕ್ಕೆ ಒಂದು ಟ್ರಿಪ್ ಹಾಕಿ ವೀಕ್ಷಕರೇ. ಅಷ್ಟು ಸೂಪರ್ ಪ್ಲೇಸ್ ಇದು. ನಾವೊಂದು 2-3 ಸರಿ ಹೋಗಿದ್ದೀವಿ. ಎಷ್ಟು ಪ್ಲೇಸಸ್ ಇದೆ. ಈಗ ಉತ್ತರ ಕನ್ನಡದಲ್ಲಿ ಓಮ್ ಬೀಚು, ಕೂಡ್ಲ ಬೀಚು ಎರಡು ಅಲ್ಲಿ ಗೋಕರ್ಣದ ಹತ್ತಿರ ಬರ್ತವೆ. ನೀವು ಯಾವುದೇ ನ್ಯೂ ಇಯರ್ಗೆ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿ ಮಾಡಿ. ಕಾರವಾರ ಬೀಚ್ ನ್ಯೂ ಇಯರಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಅಲ್ಲಿ ಮಾಡಿ. ಕಾಲೇಟಿವರ್ ಇದು ನೀವು ನವಂಬರ್-ಡಿಸೆಂಬರಿಂದ ನಿಮಗೆ ರಿವರ್ ರಾಫ್ಟಿಂಗ್ ಎಲ್ಲ ಸಖತ್ತಾಗಿ ಆಗುತ್ತೆ. ಮತ್ತು ಯಾನಾಗಂತೂ ಮಿಸ್ ಮಾಡಿಬಿಡಿ. ಯಾನ ರಾಕ್ಸ್ ವ್ಯೂ ನೋಡೋಕ್ಕಂತೂ ಸೂಪರು. ಪೋರ್ಟು, ಮುರುಡೇಶ್ವರ, ಹಸಿ ಸಮುದ್ರ, ಮತ್ತು ಇದು ವಾಟರ್ ಆ್ಯಕ್ಟಿವಿಟೀಸ್ಗಳು, ಮತ್ತು ಅಲ್ಲಿ ಶಿವಂದು ಸ್ಟ್ಯಾಚು, ಶಿವಂದು ಇದು ಎಲ್ಲ ಟೆಂಪಲ್ಲು, ನೇತ್ರಾವತಿ ಇಸ್ಲ್ಯಾಂಡ್ ಉಡುಪಿ ಅದು ಬರೋದು, ಉಂಚಲಿ ಫಾಲ್ಸು, ಮತ್ತು ಇವೆಲ್ಲ ಪ್ರತಿಯೊಂದು ರಿವರ್ ರಾಫ್ಟಿಂಗ್, ಕಾಳಿ ರಿವರು, ಇದು ವೈಲ್ಡ್ ಲೈಫ್ ಸ್ಯಾನಿಕ್ಚರಿ, ಅಪ್ಸರಕುಂಡ, ಇವೆಲ್ಲ ಪ್ರತಿಯೊಂದು ಅಲ್ಲಂತೂ ದಾಂಡೇಲಿ ಉತ್ತರ ಕನ್ನಡ ಕರಾವಳಿ ಸೈಡಲ್ಲಂತೂ ಎಷ್ಟು ಬೆಸ್ಟ್ ಪ್ಲೇಸಸ್ ಇದ್ದಾವೆ. ನೀವು ಮಿಸ್ಸೇ ಮಾಡಬಾರ್ದು ಇವು ಆ್ಯಕ್ಚುಲಿ ಇದನ್ನು. ನಿಮ್ಗೆ ಏನಾರು ಹಾಸನಿಗೆ ಏನಾರು ಹೋಗಿ ನೋಡ್ತೀರ, ಹಾಸನದಲ್ಲಿ ವೀಕ್ಷಕರೇ ಶ್ರವಣಬೆಳಗೊಳ, ಬೇಲೂರು ಮತ್ತು ಸಕಲೇಶಪುರನ ಮಿಸ್ ಮಾಡಲೇಬೇಡಿ ವೀಕ್ಷಕರೇ. ಇದು ಸಕಲೇಶಪುರನ ಒಂಥರ ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕ ಅಂತ ಕರೀತಾರೆ. ನೀವು ಎಲ್ಲಿ ವಿಸಿಟ್ ಮಾಡ್ತೀರಾ ಇಲ್ಲ ಗೊತ್ತಿರಾ, ಈ ಚಿಕ್ಕಮಗಳೂರು, ಸಕಲೇಶಪುರ ಮತ್ತು ಕೂರ್ಗ್ ಅಂತೂ ನೀವು ಕರ್ನಾಟಕಕ್ಕೆ ಬಂದವರು ಮಸ್ಟ್ ವಿಸಿಟ್ ಮಾಡಲೇಬೇಕು ಇವಕ್ಕೆಲ್ಲ. ತುಂಬಾ ಇದು ಶ್ರವಣಬೆಳಗೊಳ ಮತ್ತು ಸ್ಟ್ಯಾಚು, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ಯಾಚು, ಬಾಹುಬಲಿ ಸ್ಟ್ಯಾಚು ಇನ್ ಕರ್ನಾಟಕ, ಇನ್ ಇಂಡಿಯಾ ಓನ್ಲಿ. ಆ ಥರ ಇರೋದು. ಇದು 12 ವರ್ಷಕ್ಕೊಂದ್ಸರಿ ಹೊಸ್ತಾಭಿಷೇಕ ನಡೆಯುತ್ತೆ. ಲಕ್ಷಗಟ್ಟಲೆ ಜನ ಬರ್ತಾರೆ. ಬೇಲೂರ್ದಂತೂ ಹಳೆಬೀಡ್ದು ಹೊಯ್ಸಳ ಕಾಲದ ಟೆಂಪಲ್ಲು, ಹಳೆಬೀಡಲ್ಲೂ ಒಂದೊಂದು ಹಿಸ್ಟಾರಿಕಲ್ ಟೆಂಪಲ್ಲು. ಇದರಲ್ಲಂತೂ ಸಕಲೇಶಪುರದಲ್ಲಿ ಮುಜರಾಬಾದ್ ಫೋರ್ಟು, ಗೊರು ಡ್ಯಾಮ್, ಬಿಸ್ಲೆಘಾಟ್, ಸಕಲೇಶಪುರ, ಜೇನ್ಕಲ್ ಗುಡ್ಡ, ಅಬ್ಬಿ ಫಾಲ್ಸು, ಅಗ್ನಿಗುಡ್ಡ, ಇನ್ನೂ ತುಂಬ ಹಿಡನ್ ಗುಡ್ಡಗಳಿದ್ದಾವೆ, ಹಿಡನ್ ಫಾಲ್ಸ್ಗಳಿದ್ದಾವೆ ವೀಕ್ಷಕರೇ. ಇವನ್ನೆಲ್ಲ ನೀವು ನೋಡಲೇಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಲೈಫ್ ಟೈಮಲ್ಲಿ ವೀಕ್ಷಕರೇ. ನೋಡಿ ಇವೆಲ್ಲ ಸಕಲೇಶಪುರದಲ್ಲಿರೋಂಥ ಪ್ಲೇಸ್ಗಳು, ಇವೆಲ್ಲ ಹೋಗಿ ನಿಮಗೆ ಅಲ್ಲಿ ಹೋಗಿ ಸಕಲೇಶಪುರಕ್ಕೆ ಹೋಗಿ ಅಲ್ಲಿ ಏನಾರು ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಇದರಲ್ಲಿ ಮ್ಯಾಪ್ ಹಾಕ್ಕೊಂಡು ಈ ಪ್ಲೇಸಿಗೆಲ್ಲ ಹೋಗಿ ವಿಸಿಟ್ ಮಾಡಿ ವೀಕ್ಷಕರೇ. ನೋ ರೆಸ್ಟ್ರಿಕ್ಷನ್ಸ್. ನೋಡಿ ಇದು ಬಾಗಲಕೋಟೆಲೂ ಅಷ್ಟೇ ತುಂಬ ಬೆಸ್ಟ್ ಪ್ಲೇಸಸ್ಗಳು ಟೂರಿಸಮ್ಗೆ. ಅದು ಒನ್ ಆಫ್ ದ ಹೇಳಿ ಮಾಡಿಸಿದ ಬಾಗಲಕೋಟೆ. ನಾರ್ತ್ ಕರ್ನಾಟಕದಲ್ಲೂ ನೋಡ್ಕೊಂಡು ಅಷ್ಟೇ ಡ್ಯಾಮ್ಸು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಅಯ್ಯೋ ಒಂದು ಹಿಸ್ಟಾರಿಕಲ್ ಪ್ಲೇಸ್. ಆ ಪ್ಲೇಸಿಗೆ ನೀವು ವಿಸಿಟ್ ಮಾಡಲೇಬೇಕು ನಿಮ್ಮ ಲೈಫ್ ಟೈಮಲ್ಲಿ. ಬಾದಾಮಿ ಕೇವ್ಸು, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ, ಕೂಡಲ ಸಂಗಮ ಮತ್ತು ಆಲಮಟ್ಟಿ ಡ್ಯಾಮು, ಇವೆಲ್ಲ ನೀವು ಬಾಗಲಕೋಟೆಯಲ್ಲಿ ನೋಡಲೇಬೇಕು ವೀಕ್ಷಕರೇ. ಈಗ ಮತ್ತೆ ನೆಕ್ಸ್ಟ್ ಇನ್ನೊಂದು ಬಂತು ವಿಜಯಪುರದಲ್ಲಿ ಎಷ್ಟು ಗೋಲ್ ಗುಂಬಜ್ಗಳಿದ್ದಾವೆ, ಎಷ್ಟುಗಳು ಗುಂಬಜ್ ಥರ ಮಹಲ್ಗಳಿದ್ದಾವೆ, ಮತ್ತು ಶಿವನ ಸ್ಟ್ಯಾಚು ಇದೆ, ಮತ್ತು ಅಲ್ಲಿ ಗ್ರೀನರೀಸು, ಮತ್ತು ಅಲ್ಲಿದು ಬಿಜಾಪುರ ತುಂಬ ಗೋಲ್ ಗುಂಬಜು ಮತ್ತು ಅದು ಇದಕ್ಕೆ ಫೇಮಸ್ಸು ಬಿಜಾಪುರ. ಅಲ್ಲೇ ನೋಡಿ ಈಗೆಲ್ಲ ಎಷ್ಟು ಮಹಲ್ಗಳಿದ್ದಾವೆ ಅಂದರೆ ಗಗನ್ ಮಹಲ್ಲು, ಅಜರ್ ಮಹಲ್ಲು, ಉಪ್ಲಿ ಬುರುಜು, ಬಾರಾ, ಶಿವ ಸ್ಟ್ಯಾಚು, ಇಬ್ರಾಹಿಂ ರೋಜಾ, ಲಂಕಾಪಲ್ಲಿ, ದುಬೆ, ನಬಿ, ನೀಲಂ ಸರಾರಿ, ಮಟ್ಟಿ ಮರ್ಕ, ಓಕೆ, ಇಂಚನಪಲ್ಲಿ ಡ್ಯಾಮು, ಚಿಕ್ಕರಾಜ, ಮಹಾದೇವ್ ಘಾಟು, ಇಂದ್ರಾವತಿ ನ್ಯಾಷನಲ್ ಪಾರ್ಕು, ಗೋಲ್ ಗುಂಬಜ್, ಇವೆಲ್ಲ ನಿಮಗೆ ನಾರ್ತ್ ಕರ್ನಾಟಕದಲ್ಲಿ. ಬಿಜಾಪುರ, ಬಾಗಲಕೋಟೆ, ನಾರ್ತ್ ಕರ್ನಾಟಕ ಹೋಗ್ತಿದ್ರ ಅಂದರೆ ಈ ಬಿಜಾಪುರ ಮತ್ತು ಬಾಗಲಕೋಟೆಗೆ ಹೋಗಿ. ಮತ್ತು ಇನ್ನೊಂದು ಅಂದರೆ ಹಂಪಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಹಂಪಿ, ಚಿತ್ರದುರ್ಗ ಅದರೆಲ್ಲ ನಾನು ಬೇರೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ವೀಕ್ಷಕರೇ. ಈ ಪ್ರತಿಯೊಂದು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಇನ್ನೆಲ್ಲ ಸೀರೀಸ್ಗೋಸ್ಕರ ನನ್ನ ಚಾನಲಿಗೆ ಹೋಗಿ ಪ್ರತಿಯೊಂದು ಸೀರೀಸ್ನ ನೋಡ್ತಾ ಹೋಗಿ.
ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಶೇರ್ ಮಾಡಿರ್ತೀನಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸು ನನ್ನ ಚಾನಲಲ್ಲಿ ಸಿಗ್ತವೆ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.